ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ, ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವುದೋ ಒಂದು ಹೋರಾಟ ನಡೀತಿದೆ ಅನ್ನೋ ವಿಚಾರ ಮತ್ತೆ ಮುನ್ನೆಲೆಗೆ ಬಂದ ನಂತರ ಪದೇ ಪದೇ ಕೆಲವು ನಾಯಕರು ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಬದಲಾವಣೆ ಆಗಲ್ಲ ಅನ್ನೋದನ್ನೇ ಪುನರುಚ್ಚಾರ ಮಾಡ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಅದೇ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ಇವತ್ತು ಮತ್ತೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ, ಅವರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ, ಅಥವಾ ಸಿಎಂ ಕುರ್ಚಿ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ, ಅನವಶ್ಯಕವಾಗೆಲ್ಲ ಇದನ್ನು ನೀವು ಚರ್ಚೆ ಮಾಡ್ತಿರೋದಷ್ಟೇ. ಇಡೀ ಕಾಂಗ್ರೆಸ್ಗೆ ಹೈಕಮಾಂಡ್ನ ಬೆಂಬಲ ಇದೆ, ಹೈಕಮಾಂಡ್ ಎಲ್ಲ ಕಾರ್ಯಕರ್ತರ ಪರವಾಗಿದೆ. ಡಿ ಕೆ ಶಿವಕುಮಾರ್ ಹೇಳೋದು ಒಂಥರ ಸರಿ ಇದೆ, ಒಂದೆಡೆ ಊಟಕ್ಕೆ ಸೇರೋದು ಅಪರಾಧನೇನು, ಕಾಂಗ್ರೆಸ್ಸಲ್ಲಿ ಎಲ್ಲರೂ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ನಮ್ಮ ಡಿನ್ನರ್ ಮೀಟಿಂಗ್ ಮುಂದೂಡಿದ್ದೀವಿ, ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಿಲ್ಲ ಅಂತ ಎಚ್ ಸಿ ಮಹದೇವಪ್ಪ ಮಾತಾಡಿದ್ರು. ಆ ಮಾತುಗಳು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲಲ್ಲಿ ಕೌಂಟರ್ ಕೊಟ್ಟಂಗೆ ಕಾಣ್ತಾ ಇತ್ತು. ಕಾರ್ಯಕರ್ತರ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತದೆ. ಕೂಗಾಟ ಚರ್ಚೆ ಇಲ್ವಲ್ಲ. ಯಾವ ಕಾರ್ಯಕರ್ತರ ಬೆಂಬಲನೂ ಬೇಡ, ಶಾಸಕರುಗಳ ಬೆಂಬಲನೂ ಬೇಡ, ಪಕ್ಷದ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ ಇದೆ ಅಂತಾರಲ್ಲ, ಏನ ಮಾತನಾಡ್ತಾರೆ? ಇಡೀ ಕಾಂಗ್ರೆಸ್ಗೆ ಹೈಕಮಾಂಡೇ ಬೆಂಬಲವಾಗಿ ನಿಂತಿರೋದು. ಹೈಕಮಾಂಡು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿರುತ್ತೆ. ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ. ಇಡೀ ಕಾಂಗ್ರೆಸ್ ಹೈಕಮಾಂಡು ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನ ಪರವಾಗಿರುತ್ತೆ. ಅವರನ್ನು ಸೇರಿಸಿ, ನನ್ನನ್ನು ಸೇರಿಸಿ, ಸಿದ್ದರಾಮಯ್ಯ ಸೇರಿಸಿ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಪರವಾಗಿ ಹೈಕಮಾಂಡ್ ಇರೋದು. ಅಂತಿಮವಾಗಿ ಹೈಕಮಾಂಡ್ ಏನು ಹೇಳ್ತದೆ ಅದರ ಪ್ರಕಾರನೇ ಕಾಂಗ್ರೆಸ್ ಕಾರ್ಯಕ್ರಮ ನಡೆಯೋದು. ಈಗ ಮುಖ್ಯಮಂತ್ರಿಯಾಗಿ ಕುರ್ಚಿಯಲ್ಲಿ ಇದ್ದಾರಲ್ವಾ, ಆ ಕುರ್ಚಿ ಮುಂದುವರಿಯುತ್ತೆ. ಕುರ್ಚಿಯಲ್ಲಿ ಯಾರು ಇರ್ತಾರೆ? ಅವ್ರು ಇದ್ದಾರಲ್ಲ, ಮುಂದುವರಿತಾರಲ್ಲ. ಯಾಕೆ ಈಗ ಹಲವು ದಿನಗಳಿಂದ ಈ ಒಂದು ಆ ಕುರ್ಚಿ ವಿಷಯ ಚರ್ಚೆನೇ ಆಗಿಲ್ವಲ್ಲ, ಅನಾವಶ್ಯಕ ಸುದ್ದಿ ಆಗ್ತಿದ್ದಾವೇನ, ಕುರ್ಚಿ ವಿಷಯನೇ ಚರ್ಚೆ ಆಗಿಲ್ವಲ್ಲ.